ಎಲ್ಲರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲಿ ಸ್ಪೆಷಲ್ ರಸಂ ಮತ್ತು ರಸಂ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ರಸಂನ ಕುಡಿದ್ರೆ ಮಕ್ಕಳ ಶೀತ ಕೆಮ್ಮು 2 ದಿನದಲ್ಲೇ ಕಡಿಮೆ ಆಗುತ್ತೆ. ಮೊದಲು ಸ್ಟವ್ ಮೇಲೆ ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆ ಇಟ್ಕೊಳ್ಳಿ. 4 ರಿಂದ 5 ಹಣ್ಣಾಗಿರುವಂತ ನಾಟಿ ಟೊಮೊಟೊ ಹಣ್ಣುಗಳನ್ನ ಕಟ್ ಮಾಡಿ ಹಾಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ. ನಾನು ಸೈಂಧವ ಲವಣ ಅಥವಾ ಸಮುದ್ರದ ಉಪ್ಪು ಮಾತ್ರನೇ ಬಳಸೋದು. ಟೊಮೊಟೊ ಮುಳುಗೋವರೆಗೂ ನೀರನ್ನ ಹಾಕಿ 8 ರಿಂದ 10 ನಿಮಿಷ ಕುದಿಸ್ಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ಟೊಮೊಟೊ ನೀರು ತಣ್ಣಗಾಗುವಷ್ಟರಲ್ಲಿ ನಮ್ಮ ಸ್ಪೆಷಲ್ ರಸಂ ಪೌಡರ್ನ ತಯಾರಿಸ್ಕೊಳ್ಳೋಣ. ಸ್ಟವ್ ಮೇಲೆ ಕಬ್ಬಿಣದ ಬಾಣಲಿ ಅಥವಾ ಮಣ್ಣಿನ ಮಡಿಕೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕೊಳ್ಳಿ. 1 ಟೀ ಸ್ಪೂನ್ ಅಷ್ಟು ಕಾಳುಮೆಣಸು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ. ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಏನು ಹಾಕೋಬೇಡಿ. ಸ್ವಲ್ಪ ರೋಸ್ಟ್ ಆದ್ಮೇಲೆ 5 ರಿಂದ 6 ಒಣಮೆಣಸಿನಕಾಯಿನ ಹಾಕೊಳ್ಳಿ. ನಾನು ಬ್ಯಾಡಗೆ ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ನೀವು ಖಾರದ ಮೆಣಸಿನಕಾಯಿನಾದ್ರೂ ಬಳಸ್ಬೋದು. ಒಣಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ್ಮೇಲೆ ಎಲ್ಲಾನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಅದೇ ಬಾಣಲಿಗೆ 7 ರಿಂದ 8 ಬೆಳ್ಳುಳ್ಳಿ ಎಸ್ಳುಗಳನ್ನ ಹಾಕಿ ಫ್ರೈ ಮಾಡಿ ಡ್ರೈ ರೋಸ್ಟೇ ಮಾಡಬೇಕು. ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ 2 ರೆಬ್ಬೆಯಷ್ಟು 15 ರಿಂದ 20 ಎಲೆಯಷ್ಟು ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದ್ರೆ ಪೌಡರ್ ಸರಿಯಾಗಿ ಆಗಲ್ಲ. 2 ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನು ಒಂದು ಸಪ್ರೇಟ್ ಬೌಲ್ಗೆ ತಗೊಳ್ಳಿ. ರಸಂ ಪೌಡರ್ನ ಮಿಕ್ಸಿಲಿ ಗ್ರೈಂಡ್ ಮಾಡೋದಕ್ಕಿಂತ ರುಬ್ಬೋ ಕಲ್ಲಲ್ಲಿ ಒಣಗೆ ಸಹಾಯದಿಂದ ಕುಟ್ಟಿ ಪೌಡರ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮನೇಲಿ ರುಬ್ಬೋ ಕಲ್ ಇಲ್ಲ ಅಂದ್ರೆ ಮಿಕ್ಸಿ ಮಾಡ್ಕೊಳ್ಳಿ. ನನ್ನ ಹತ್ರ ರುಬ್ಬೋ ಕಲ್ಲಿದೆ. ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ. ಮೊದಲು ರುಬ್ಬೋ ಕಲ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಫ್ರೈ ಮಾಡಿರುವಂತಹ ಧನಿಯಾ, ಮೆಣಸು, ಜೀರಿಗೆ, ಉದ್ದಿನ ಬೇಳೆನ ಹಾಕಿ ಒನಕೆ ಸಹಾಯದಿಂದ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡ್ಕೋಬೇಕು. ಸ್ವಲ್ಪ ತರತರಿ ಆಗಿದ್ರು ಚೆನ್ನಾಗಿರುತ್ತೆ. ನಂತರ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡಿ. ಮೆಣಸಿನಕಾಯಿ ಪೌಡರ್ ಆಗಬೇಕು ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ನಂತರ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಮೆತ್ತಗೆ ಪೌಡರ್ ಮಾಡ್ಕೋಬೇಕು. 10 ರಿಂದ 15 ನಿಮಿಷದಲ್ಲೇ ಪೌಡರ್ ರೆಡಿ ಆಗುತ್ತೆ. ರಸಂ ಪೌಡರ್ನ ಬೌಲ್ಗೆ ತಗೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಒಂದ್ಸಲ ರಸಂ ಪೌಡರ್ನ ಈ ರೀತಿ ರುಬ್ಬೋ ಕಲ್ಲು ಒನಕೆ ಸಹಾಯದಿಂದ ಕುಟ್ಟಿ ಮಾಡಿ ನಂತರ ರಸಂ ತಯಾರಿಸಿ. ಅದರ ಪರಿಮಳ, ರುಚಿ ತುಂಬಾ ಚೆನ್ನಾಗಿರುತ್ತೆ. ನಂತರ ಟೊಮೊಟೊ ತಣ್ಣಗಾದ್ಮೇಲೆ ಟೊಮೊಟೊ ಸಿಪ್ಪೆಗಳನ್ನ ಬೇರ್ಪಡಿಸ್ಬೇಕು. ಟೊಮೊಟೊ ತಿರುಳು ಮಾತ್ರನೇ ಬಳಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನಾನ್ ತೋರಿಸಿರೋ ರೀತಿ ಚೆನ್ನಾಗಿ ಕಿವುಚಿದ್ರೆ ನಿಮ್ಗೆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಆ ಸಿಪ್ಪೆನ ತೆಗೆದ್ಬಿಡಿ. ಟೊಮೊಟೊ ತಿರುಳು ಮಾತ್ರ ಇಟ್ಕೊಂಡು ಚೆನ್ನಾಗಿ ಕಿವುಚ್ಕೊಳ್ಳಿ. ನಂತರ ನಿಮ್ಗೆ ರಸಂ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ. ನಾನು 1 ಗ್ಲಾಸ್ ಅಷ್ಟು ಹಾಕಿದ್ದೀನಿ, ಅಂದ್ರೆ 250 ml ಅಷ್ಟು ಎಕ್ಸ್ಟ್ರಾ ನೀರು ಹಾಕಿದ್ದೀನಿ. ರುಬ್ಬೋ ಕಲ್ನ ತೊಳೆದಿರುವಂಥ ನೀರನ್ನ ಕೂಡ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 10 ನಿಮಿಷ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಟ್ಟು ಹುಣಸೆ ಹಣ್ಣು ರಸ ಕೂಡ ಹಾಕ್ತಾ ಇದ್ದೀನಿ. ಆ ರಸಂ ನೀರನ್ನ ಮಣ್ಣಿನ ಮಡಿಕೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೀವು ಸ್ಟೀಲ್ ಪಾತ್ರೆನ ಬಳಸ್ಬೋದು. ಅಲ್ಯೂಮಿನಿಯಂ ಪಾತ್ರೆ, ನಾನ್ ಸ್ಟಿಕ್ ನ ಬಳಸಬೇಡಿ. ಓಕೆನಾ? ಈ ಮಣ್ಣಿನ ಮಡಿಕೆನ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ನೀರು ಚೆನ್ನಾಗಿ ಕುದಿತಾ ಇದೆ. ನಾವು ತಯಾರಿಸಿರುವಂತಹ ಸ್ಪೆಷಲ್ ರಸಂ ಪೌಡರ್ನ ಹಾಕ್ತಾ ಇದ್ದೀನಿ. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಗ್ಯಾರಂಟಿ ಇದನ್ನ ಒಂದ್ಸಲ ಟ್ರೈ ಮಾಡಿ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ರಸಂ ಪೌಡರ್ನ ಹಾಕಿದ್ಮೇಲೆ 5 ನಿಮಿಷನಾದ್ರೂ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಇದಕ್ಕೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಸೌಟಿಗೆ 2 ಟೀ ಸ್ಪೂನ್ ಅಷ್ಟು ಗಾಣದ ಶೇಂಗಾ ಎಣ್ಣೆನ ತಗೊಂಡಿದ್ದೀನಿ. ಆದಷ್ಟು ಗಾಣದ ಎಣ್ಣೆ ಅಥವಾ ಕೋಲ್ಡ್ ಪ್ರೆಸ್ಡ್ ಎಣ್ಣೆಗಳು ಮಾತ್ರನೇ ಬಳಸಿ. ರಿಫೈನ್ಡ್ ಆಯಿಲ್ಸ್ ನ ಬಳಸಬೇಡಿ. ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 4 ರಿಂದ 5 ಬೆಳ್ಳುಳ್ಳಿ ಎಸಳುಗಳನ್ನ ಚೆನ್ನಾಗಿ ಜಜ್ಜಿ ಹಾಕೊಂಡಿದ್ದೀನಿ. 2 ಒಣಮೆಣಸಿನಕಾಯಿ ಹಾಕೊಂಡಿದ್ದೀನಿ. ನಂತರ ಸ್ವಲ್ಪ ಇಂಗು ಹಾಕಿದ್ದೀನಿ. 10 ರಿಂದ 12 ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಆದ್ಮೇಲೆ ಕುದಿತಾ ಇರುವಂತಹ ರಸಂಗೆ ಈ ಒಗ್ಗರಣೆನ ಹಾಕಿ ಕೊನೆಯದಾಗಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅಥವಾ ಕೊತ್ತಿಮೀರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ. ಚೆನ್ನಾಗಿ ಕಲಸಿ ಸ್ಟವ್ ಆಫ್ ಮಾಡಿ. ಅಷ್ಟೇ, ಶೀತ ಕೆಮ್ಮನ್ನ ತುಂಬಾ ಬೇಗ ಕಡಿಮೆ ಮಾಡುವಂತಹ ಸ್ಪೆಷಲ್ ರಸಂ ರೆಡಿ ಆಗುತ್ತೆ. ಈ ರಸಂ ಜೀರ್ಣಶಕ್ತಿನೂ ಜಾಸ್ತಿ ಮಾಡುತ್ತೆ. ನಿಮ್ಮ ಹೊಟ್ಟೆ ಕೆಟ್ಟಾಗ ಕೆಲವು ಸಲ ನಮ್ಮ ಬಾಯಿ ಸರಿ ಇರಲ್ಲ, ಟೇಸ್ಟ್ ಗೊತ್ತಾಗ್ತಾ ಇರಲ್ಲ. ಅಂತ ಟೈಮಲ್ಲೂ ಈ ರಸಂನ ಮಾಡ್ಕೊಂಡು ಕುಡೀರಿ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲರೂ ತಗೋಬಹುದು. ಬಿಸಿ ಬಿಸಿ ಅನ್ನಕ್ಕೆ ಈ ರಸಂನ ಹಾಕಿ ಚೆನ್ನಾಗಿ ಊಟ ಮಾಡಿ. ಶೀತ, ಕೆಮ್ಮು, ಕಫ ಎಲ್ಲ ಹೋಗುತ್ತೆ. ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ರೀತಿ ಆರೋಗ್ಯಕರವಾದ ರೆಸಿಪೀಸ್ ಬೇಕು ಅಂದ್ರೆ ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.